ಸರ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್. ಓಕೆ. ಸೊ ಯೂಶಲಿಗಿಂತ ಡಿಫ್ರೆಂಟ್ ಅಂತ ಹೇಳ್ತಾ ಇಲ್ಲ ಸರ್ ಈ ಮನೇಲಿ. ಅಬ್ಸರ್ವ್ ಮಾಡ್ತೀರಾ ಇಲ್ಲೇ ಪ್ರೊಫೈಲ್ ಶಟರ್ಸು. ಓ, ಪ್ರೊಫೈಲ್ ಶಟರ್ಸ್ ವಿತ್ ಮಿರರ್ ಸರ್ ಇನ್ಬಿಲ್ಟ್. ಸೊ ಆಕ್ಚುಲಿ ಇಲ್ಲಿ ಬಂದಿದೆ ಏನಂದ್ರೆ ಡಿಫ್ರೆಂಟ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಸರ್, ಕಂಪ್ಲೀಟ್ಲಿ ಕ್ಲೈಂಟ್ ರಿಕ್ವೈರ್ಮೆಂಟ್. ಸರಿ. ಸೊ ಅವ್ರು ಏನಂತ ಹೇಳಿದ್ರು ಮಿರರ್ ಇದ್ರ ಮೇಲೆ ಹಾಕೋಣ ಅಂತ ಹೇಳಿದ್ರು. ಲೈಕ್ ಇದೇ ನಾರ್ಮಲ್ ಕಾಮನ್ ಇದ್ರ ಮೇಲೆನೆ ಮಿರರ್ ಪೇಸ್ಟ್ ಮಾಡ್ಬಿಡೋಣ ಅಂತಂದ್ರೆ ಇರೋದ್ರಿಂದ ಅದು ಟಚ್ ಆಗಿ ಕೆಳಗಡೆ ಬಿದ್ದೋಗಲ್ಲ, ತುಂಬಾ ಚಾನ್ಸಸ್ ಜಾಸ್ತಿ ಎಲ್ಲ ಇರುತ್ತೆ. ತುಂಬಾ ಇರುತ್ತೆ. ಇದು ಇಂಟಿಗ್ರೇಟ್ ಆಗಿರುತ್ತೆ, ಇದು ಬೆಟರು. ಸ್ವಲ್ಪ ಕಾಸ್ಟ್ ಜಾಸ್ತಿ ಆದ್ರೂ ಬಟ್ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಹೇಳಿ ಕ್ಲೈಂಟ್ಗೆ ಇದಕ್ಕೆ ಕನ್ವರ್ಟ್ ಮಾಡಿದ್ವಿ. ಪರ್ಫೆಕ್ಟ್ ಫಿಕ್ಸ್ ಆಗಿರುತ್ತೆ. ಒಳಗಡೆ ಎಲ್ಲ ಬರೋದೇ ಇಲ್ಲ, ಇದು ಇಲ್ಲಿ ಒಳಗಡೆ ಕೂತಿರುತ್ತೆ ಸರ್, ಈ ಚಾನಲ್ ಒಳಗಡೆ ಕೂತಿರುತ್ತೆ. ತೋರಿಸ್ಬಿಡೋಣ. ಓ, ಇದು ಒಳಗಡೆ ಒಳಗಡೆ ಹೊರಟೋಗಿರುತ್ತೆ. ಸೊ ಅದರಿಂದ ಇದು ನಿಮಗೆ ಪ್ರಾಬ್ಲಮೇ ಬರಲ್ಲ. ಪ್ಲಸ್ ಲುಕ್ ವೈಸ್ ಅಷ್ಟೇ ನಿಮಗೆ ತುಂಬಾ ಕ್ಲೀನ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಗಮ್ ಹಾಕಬೇಕು. ಇದು ಚೆನ್ನಾಗಿದೆ, ಟೀ ಹ್ಯಾಂಡಲ್ ಕೂಡ ಚೆನ್ನಾಗಿದೆ, ಸ್ಲಿಮ್ ಹ್ಯಾಂಡಲ್ಸ್ ಸರ್ ಕಂಪ್ಲೀಟ್. ಓಕೆ ಓಕೆ ಓಕೆ. ಸೊ ಕೆಳಗಡೆ ಅದೇ ತರ ಪ್ರೊಫೈಲ್ ಜಿ ಪ್ರೊಫೈಲ್, ಬ್ಲಾಕ್ ಕಲರ್ ಜಿ ಪ್ರೊಫೈಲ್ ಯೂಸ್ ಮಾಡಿ ಟೀ ಕುಡ್ ಕಲರ್ ಕೊಟ್ಟಿದ್ದೀವಿ. ಇದು ಚಿಕ್ಕದು ಡ್ರಾಯರ್. ಸೊ ಇವಾಗ ರೆಡಿ ಆಗ್ಬೇಕಾದ್ರೆ ಲೇಡೀಸ್ ಆಕ್ಸೆಸರೀಸ್ ಎಲ್ಲ ಇಲ್ಲಿ ಇಟ್ಕೋಬಹುದು, ಮತ್ತೆ ಬಾಚನ್ಗೆ ಏನಾದ್ರು ಇಲ್ಲಿ ಇಟ್ಕೋಬಹುದು. ಕರೆಕ್ಟ್ ಆಗಿ. ಸೊ ಮತ್ತೆ ಕೆಳಗಡೆ ಇನ್ನೊಂದು ದೊಡ್ಡದು ಸರ್, ಒಂಥರ ಟ್ಯಾಂಡಮ್ ಬಾಕ್ಸ್ ತರನೇ ಕಾಣ್ತಾ ಇದೆ. ಅದಾದ್ಮೇಲೆ ಇದು 3 ಡ್ರಾಯರ್ ಸೈಜ್ ವೈಸ್ ಅಲ್ವಾ ಇದು? ಇಲ್ಲಿ ಬೇಕಾದ್ರೆ ಕಸ್ಟಮೈಸ್ ಮಾಡ್ಕೋಬಹುದು, ಡ್ರಾಯರ್ ಆರ್ಗನೈಸರ್ ಆಗಲಿ ಅಥವಾ ಏನಾದ್ರು ಹಾಕೋಬಹುದು, ಡಿಪೆಂಡ್ಸ್ ಆನ್ ದ ಕ್ಲೈಂಟ್ ಬಜೆಟ್. ಚಿಕ್ಕ ಆನೆಗಳನ್ನೆಲ್ಲ ಹೌದು. ಮತ್ತೆ ಚಿಕ್ಕ ಶೆಲ್ಫ್ಸ್ ಮಾಡ್ಕೊಂಡ್ರೆ ವಾಚ್ ಇಟ್ಕೊಳ್ಳೋಕೆ ಮಾಡಕ್ಕೆ. ಓಕೆ. ಸೆಕೆಂಡ್ ಒನ್. ಸೊ ಸೆಕೆಂಡ್ ಇವಾಗ ಅಲ್ಲಿಂದ ಲಾಫ್ಟ್ ಫುಲ್ ಎಂಡ್ ಮಾಡಿದೀವಿ. ಚಿಕ್ಕ ಲಾಫ್ಟ್ ಮಾಡಿದಿರಲ್ಲ? ಚಿಕ್ಕ ಲಾಫ್ಟ್ ಸರ್, ಹೌದು. ಅಲ್ಲಿ ಮೇಲ್ಗಡೆ ಫಾಲ್ ಸೀಲಿಂಗ್ ಇರೋದ್ರಿಂದ ಯೂಶಲಿ ಅಷ್ಟು ಡಮ್ಮಿ ಕೊಡಬೇಕು ಸರ್. ಸಿ ಶೇಪ್ ಆಗಿರೋದು ಅಷ್ಟೇ, ಬರೀ ಎಲ್ ಶೇಪ್ ಆಗಿರೋದು. ಇದೊಂಥರ ಡಿಫ್ರೆಂಟ್ ಡಿಸೈನ್ ಆಕ್ಚುಲಿ. ಜಸ್ಟ್ ಎಲ್ ಶೇಪ್ ಆಯ್ತು, ಬಾರ್ಡರ್ನೇ ಎಲ್ ಶೇಪ್ ತಗೊಂಡು ಅಷ್ಟೇ ಸರ್, ಅಷ್ಟೇ. ಹೌದು. ಸೊ ಫುಲ್ ರೂಮ್ ಮಾಡಿಲ್ಲ, ಬರೀ ಫಾಲ್ ಸೀಲಿಂಗ್ ಟಚ್ ಅಪ್ ಬೇಕು ಅಂದ್ರೆ ಇಷ್ಟೇ ಮಾಡಿಸ್ಕೋಬಹುದಲ್ವಾ? ಬಜೆಟ್ ಸೇವ್ ಆಗುತ್ತೆ, ಸೇಮ್ ಟೈಮ್ ಡಿಸೈನ್ ನೋಡಕ್ಕೂ ಸ್ವಲ್ಪ ಚೆನ್ನಾಗಿ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಇದು ಸೊ ಇದು HTHM ಶಟರ್ಸ್ ಹೇಳ್ದಂಗೆ ನೀವು ಹೇಳಿದ್ರಲ್ಲ ಅವಾಗಲೇ, ವಿತ್ ರೋಸ್ ಗೋಲ್ಡ್ ಹ್ಯಾಂಡಲ್ಸ್. ಮತ್ತೆ ಇದು ಕಂಪ್ಲೀಟ್ಲಿ ಕಸ್ಟಮೈಸ್ಡ್ ಇಂಟೀರಿಯರ್ ಡಿಸೈನ್. ಸೊ ಈ ಸೆಕ್ಷನ್ ಅನ್ನು ಡಿವೈಡ್ ಮಾಡಿದ್ದೀವಿ. ಇಷ್ಟೇ ಸಾಕು ಅನ್ಸ್ಕೊಂಡು? ಇಷ್ಟೇ ಸಾಕು, ಹೌದು. ಇಲ್ಲಿ ಹ್ಯಾಂಗರ್ ಪೊಸಿಷನ್ ಕೊಟ್ಟಿದ್ದೀವಿ. ಸರಿ. ಮತ್ತೆ ಇದು ಫೋಲ್ಡೇಬಲ್ ಶೆಲ್ಫ್ಸ್ ಒಳಗಡೆಗೆ. ಓಕೆ. ಅದಾದ್ಮೇಲೆ ಇಲ್ಲಿ ಮತ್ತೆ ಎವ್ರಿಥಿಂಗ್ ಇಸ್ ರಿಮೂವಬಲ್ ಅಲ್ವಾ? ಇದು ರಿಮೂವಬಲ್ ಶೆಲ್ಫ್ಸ್ ಸರ್. ಓಕೆ ಓಕೆ ಓಕೆ. ಈ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ ನೀವು? ಇದು ಎಪ್ಕೋ ಸರ್, ಡಿಪೆಂಡ್ಸ್ ಆನ್ ದ ಪ್ಯಾಕೇಜ್. ಕಸ್ಟಮರ್ ಯಾವ ಪ್ಯಾಕೇಜ್ ಚೂಸ್ ಮಾಡಿರ್ತಾರೆ, ಹೌದು, ಅದ್ರ ಮೇಲೆ ನಾವು ಚೂಸ್ ಮಾಡ್ತೀವಿ ಸರ್. ಓಕೆ ಓಕೆ. ಯಾವ್ಯಾವ ಕಂಪನೀಸ್ ಎಲ್ಲ ಇರುತ್ತೆ ನಿಮ್ಮ ಹತ್ರ? ನಮ್ಮ ಹತ್ರ ಹಾಫ್ಲೆ, ಹೆಟಿಚ್, ಎಪ್ಕೋ, ಪೆಡ್ಲರ್ 4 ಬ್ರ್ಯಾಂಡ್ ಇದೆ. 4 ಬ್ರ್ಯಾಂಡ್ಗಳು ಅವೈಲೇಬಲ್ ಇರುತ್ತೆ. ಡಿಪೆಂಡ್ಸ್ ಆನ್ ಪ್ಯಾಕೇಜ್ ಚೇಂಜ್ ಮಾಡ್ತೀವಿ ಸರ್. ಹೌದು. ಸೊ ಇದು ಬಂದು ಇದು ಬೇರೆ ತರ ಸರ್. ಈ ಡಬಲ್ ಶಟರ್ ಇಲ್ಲಿ ಫುಲ್ ಇದು ಕೊಟ್ಬಿಟ್ಟಿದ್ದೀವಿ. ಹೌದು. ಅಂಡ್ ಶೆಲ್ಫ್ಸ್ಗಳು ರಾಶಿ ತುಂಬಾ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಇದು ಮಕ್ಕಳು ಬಟ್ಟೆ ಇಟ್ಕೊಳ್ಳೋಕೆ ಈಸಿ, ಅವರು ಆಲ್ರೆಡಿ ಸೇಮ್ ಮಾಡಿದ್ದಾರೆ. ಕರೆಕ್ಟ್. ಸೊ ಮತ್ತೆ ಲಾಸ್ಟ್ ಒನ್ ಬಂದು ಡ್ರಾಯರ್ ಕೊಟ್ಟಿದ್ದೀವಿ. ನೀವು ಅವಾಗಿಂದ ಡ್ರಾಯರ್ ಎಲ್ಲೂ ನೋಡಿಲ್ಲ. ಹೌದು. ಸೊ ಸೇಮ್ ಫಸ್ಟ್ ವಾರ್ಡ್ರೋಬ್ ಡಿಸೈನ್, ಲಾಸ್ಟಿಗೆ ಬಂದಾಗ ನಿಮಗೆ ಡ್ರಾವರ್ ಅನ್ನ ಇನ್ಸ್ಟಾಲ್ ಮಾಡ್ಕೊಟ್ಟಿದ್ದೀರಾ. ಓಕೆ ಓಕೆ ಓಕೆ. ಮತ್ತೆ ಶೆಲ್ಫ್ಸ್ ಕೊಟ್ಟಿದ್ದೀವಿ ಸರ್ ಅಷ್ಟೇ. ಸೂಪರ್. ಈ ತರ ಶೆಲ್ಫ್ಸ್ ಹಾಕೊಂಡಾಗ ಈಸಿ ಏನಂದ್ರೆ ಬೇಡ ಅಂದಾಗ ತೆಗೆದ್ಬಿಟ್ಟು ದೊಡ್ಡದು ಇಟ್ಕೋಬಹುದು, ದೊಡ್ಡದು ಮಾಡ್ಕೋಬಹುದು. ಬೇಕಂದಾಗ ಸಣ್ಣ ಪುಟ್ಟ ಐಟಮ್ಸ್ ಹಂಗೆ ಜೋಡಿಸ್ಕೋಬಹುದು. ಕರೆಕ್ಟ್. ಓಕೆ. ಮತ್ತೆ ಲಾಕ್ಸ್ ಬಂದು ಎಪ್ಕೋ ಯೂಸ್ ಮಾಡಿದ್ದೀವಿ ಎಲ್ಲ ಎಪ್ಕೋ ಲಾಕ್ಸ್ ಅವೆಲ್ಲ ಸರ್. ಹೌದು. ಇದ್ರದ್ದು ಹ್ಯಾಂಡಲ್ಸ್ ಬಂದು ಇದು ರೋಸ್ ಗೋಲ್ಡ್ ಸರ್, ಗ್ಲಾಸಿ ಫಿನಿಶ್ ರೋಸ್ ಗೋಲ್ಡ್ ಆಯ್ತು. ಮೇಲ್ಗಡೆ ಬಂದು ನಾಬ್ಸ್ ಯೂಸ್ ಮಾಡಿದೆ. ಸೊ ಇದು ಡಿಫರೆನ್ಸ್ ಸರ್. ಸೊ ಸಿಂಪಲ್ ಆಗಿ ಲುಕ್ ಚೇಂಜ್ ಮಾಡ್ಕೊ, ಇದೆಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ಐತೆ. ಓಕೆ 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 ಓಕೆ. ಸೊ ಪುಷ್ ಮ್ಯಾಗ್ನೆಟ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಇಲ್ಲ ನಾಬ್ಸ್ ಬೇಕಾದ್ರೂ ಹಾಕೋಬಹುದು. ಹ್ಯಾಂಡಲ್ಸ್ ಎವ್ರಿ ಟೈಮ್ ಹಾಕೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು ಅಂತ ಬೇಕಾದ್ರೆ ನಾಬ್ಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಪ್ರಕಾರ ಪುಷ್ ಮ್ಯಾಗ್ನೆಟ್ಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾ ಸರ್. ಕೈ ಸಿಗಲ್ವಲ್ಲ, ಹಿಂಗೆ ಮಾಡಿ ವರ್ಕೌಟ್ ಮಾಡ್ಕೊಂಡ್ಬಿಡ್ಬೋದು. ಇದು ಕಿಡ್ಸ್ ಬೆಡ್ರೂಮ್. ಸೊ ಇಲ್ಲಿ ಡಿಫ್ರೆಂಟ್ ಆಗಿದೆ. ಎರಡು ಸೈಡ್ ಅಲ್ಲೂ ವೈಟ್ ಶಟರ್ಸ್ ಕೊಟ್ಟಿದ್ದೀವಿ, ಸೆಂಟ್ರಲ್ಲಿ ಮಿರರ್ ಪ್ರೊಫೈಲ್ಸ್ ಕೊಟ್ಟಿದ್ದೀವಿ. ಓಕೆ. ಮತ್ತೆ ಇದು ಟೀ ಕುಡ್ ಕಲರ್, ಅಲ್ಲಲ್ಲಿ ಅಡಿಷನಲ್ ಆಗಿ ನಿಮ್ಗೆ ಡಿಫ್ರೆಂಟ್ ಆಗಿ ಕಾಣಿಸ್ತದೆ ಕಲರ್. ಜಸ್ಟ್ ನಿಮ್ಗೆ ಒಂಥರ ಹೈಲೈಟ್ ಆ ತರ ಕಾಣಿಸ್ತಾ ಇದೆ. ವಿತ್ ಬ್ಲಾಕ್ ಕಲರ್ ಹ್ಯಾಂಡಲ್ಸ್ ಇನ್ನೂ ಎದ್ದು ಕಾಣಿಸ್ತದೆ. ಯೂಶಲಿ ನಾನು ಕ್ಲೈಂಟ್ಗೆ ಸಜೆಸ್ಟ್ ಮಾಡೋದೇನಂದ್ರೆ ಟೀ ಕುಡ್ ಮೇಲೆ ಬ್ಲಾಕ್ ಕಲರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲಿಗೆಂಟ್ ಆಗಿ ಇದು ನೀವು ಮಾಡಿದ್ರಲ್ಲ, ಒಂಥರ ಬಾರ್ಡರ್ ಕೊಟ್ಟೋ ತರ ಕಾಣಿಸುತ್ತೆ. ಬಾರ್ಡರ್ ಕೊಟ್ಟೋ ತರ ಇದೆ. ಅದ್ರ ಜೊತೆಗೆ ಇಲ್ಲಿ ಹ್ಯಾಂಡಲ್ಸ್ ನೋಡಿದ್ರೆ ಇಲ್ಲಿ ಬ್ಲಾಕ್ ಪ್ರೊಫೈಲ್ ಯೂಸ್ ಮಾಡಿದೀವಿ, ಇಲ್ಲಿ ರೋಸ್ ಗೋಲ್ಡ್ ಯೂಸ್ ಮಾಡಿದ್ವಿ. ಸೊ ಮಲ್ಟಿ ಕಲರ್ಸ್ ಯೂಸ್ ಮಾಡಿದೆ, ಬಟ್ ತುಂಬಾ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ. ಮೇನ್ ಆಗಿ ಇಡೀ ಇದ್ರಲ್ಲಿ ಈ ಬ್ಲಾಕ್ ಲೈನ್ಸ್ ಇದೆ ಅಲ್ಲ, ಫುಲ್ ಹೈಲೈಟ್ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಇದು ಕಸ್ಟಮರ್ಗೆ ಪ್ರಾಬಬ್ಲಿ ನಾರ್ಮಲ್ ಗಿಂತ ಒಂದು 2000-3000 ಜಾಸ್ತಿ ಆಗುತ್ತೆ. ಓಕೆ.
1 ಶಟರ್ಗೆ. ಬಟ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಬಾಳಿಕೆ ಬರುತ್ತೆ. ಬೆಟರ್ ಅಂತ ಬೆಟರ್. ನಾರ್ಮಲ್ ಮಿರರ್ ವಾಲ್ ಇದ್ರ ಮೇಲೆ ಹಾಕ್ತಿದ್ರೆ ಅಂದ್ರೆ ನಾಟ್ ರೆಕಮೆಂಡೇಬಲ್. ಯಾವತ್ತಾದ್ರೂ ಬೀಳ್ಬೋದು ಅದು. ನಾವು ಎಷ್ಟೇ ಹೋಲ್ಸ್ ಹಾಕಿರ್ತೀವಿ, ಹೋಲ್ಸ್ ಹಾಕಿದ್ರೆ ಇನ್ನೊಂದು ಮಿರರ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಈ ತರ ಮಾಡ್ಬಿಟ್ರಿ ಅಂದ್ರೆ ಇವಾಗ ಟೆಕ್ನಾಲಜಿ ಲೈಕ್ ಹಂಗೆ ಡೆವಲಪ್ ಆಗಿದೆ. ಇದಕ್ಕೊಂದು ಹೊಸ ಐಟಮ್ಸ್ ಬರ್ತದೆ. ಹೌದು ಸರ್. ಸೊ ನಾವು ಅದ್ರ ಪ್ರಕಾರ ಏನ್ ಲೇಟೆಸ್ಟ್ ಇದೆ ಅದನ್ನ ಚೂಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಸರ್. ಸರಿ ಸರ್, ಓಪನ್ ಮಾಡಿ ಸರ್, ತೋರಿಸ್ಬಿಡಿ ನನಗೆ ಒಂಚೂರು ಇಲ್ಲಿ ಯಾವ ತರ ಎಲ್ಲ ಡಿಸೈನ್ ಮಾಡಿದ್ರು ಒಳಗಡೆ ಅಂತ. ಸರ್ ಇಲ್ಲಿ ಫುಲ್ ಯೂನಿಟ್ ಅಲ್ವಾ ಇದು? ಹೌದು, ಅಡ್ಜಸ್ಟೇಬಲ್ ಶೆಲ್ಫು ಮತ್ತೆ ಕೆಳಗಡೆ ಡ್ರಾಸ್ ಸರ್. 3 ಸೈಜ್ ಡ್ರಾವರ್ಸ್ ಅಲ್ವಾ ಇದು? ಹೌದು ಸರ್. 3 ಸೈಜಲ್ಲಿ ಬಂದ್ಬಿಡುತ್ತೆ. ಓಕೆ. ಇದು ತುಂಬ ಕನ್ವೀನಿಯಂಟ್ ಈ ಡ್ರಾವರ್ಸ್, ಹೆಲ್ಪ್ ಆಗುತ್ತೆ ಇದು ಆ್ಯಕ್ಚುಲಿ. ಆ್ಯಂಡ್ ಈ ಕಡೆ ಸರ್, ಆ ಕಡೆ ಈ ಕಡೆ ಇದು ನಾರ್ಮಲ್ ಸ್ಲೈಡ್ ಶೆಲ್ಫ್ಸ್. ಜಸ್ಟ್ ಸೆಲ್ಫ್ಸ್ ಮಾತ್ರ ಅಲ್ವಾ ಇದು? ಈ ಕಡೆನೂ ಅದೇ ಥರ ಮಾಡಿದ್ದೀರಾ? ಸೇಮ್. ಈ ಕಡೆನೂ ಶೆಲ್ಫ್ಸ್ ಮಾತ್ರ. ಮೋಸ್ಟ್ಲಿ ಸೀಲಿಂಗ್ ಹೈಟ್ ಕಡಿಮೆ ಇದೆ, ಅದಕ್ಕೆ ಲಾಫ್ಟ್ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಓಕೆ. ಅದ್ರ ಜೊತೆಗೆ ಅಲ್ಲೊಂದು ಲಾಫ್ಟ್ ಕೊಟ್ಟಿದ್ದೀವಿ ಲಾಸ್ಟಿಗೆ. ಎಲ್ಲಿ ಸರ್? ಅಲ್ಲಿ ಡೋರ್ ಮೇಲ್ಗಡೆನಾ? ಡೋರ್ ಮೇಲ್ಗಡೆ. ಇಲ್ಲೂ ಕೂಡ ಲಾಫ್ಟ್ ಅನ್ನ ಕೊಟ್ಟಿದೆ. ಇವಾಗ ಬಂದು ಸೇಮ್ ಸ್ಪಾರ್ಕಲ್ ಸೀರೀಸ್. ಇಷ್ಟೊತ್ತು ನಾವು ಅಕ್ರಾಲಿಕ್ ಅಲ್ಲಿ ನೋಡಿದೆ, ಇವಾಗ ಅದನ್ನೇ ಲ್ಯಾಮಿನೇಟ್ ಅಲ್ಲಿ ತೋರಿಸ್ತೀನಿ. ಗೆಸ್ಟ್ ಬೆಡ್ರೂಮ್ ಅಲ್ವಾ ಇದು? ಗೆಸ್ಟ್ ಬೆಡ್ರೂಮ್. ಸೊ ಈ ರೂಮ್ ಅಲ್ಲಿ ಗ್ರೇ ಕಲರ್ ಮತ್ತೆ ವೈಟ್ ಕಲರ್. ಸೊ ಈ 2 ಕಲರ್ಸ್ ಇವಾಗ ಲ್ಯಾಮಿನೇಟ್ ಅಲ್ಲಿ ಚೂಸ್ ಮಾಡಿರೋದು. ಸರಿ, ಓಕೆ. ಅದು ಬಂದು ಇವಾಗ ಇದಕ್ಕೆ ಮುಂಚೆ ಕಿಚನ್ ಏನ್ ನೋಡೋದು, ಹೌದು, ಅದು ಅಕ್ರಾಲಿಕ್. ಸೊ ನೀವು ಆ ಫಿನಿಶ್ ನ ಈ ಫಿನಿಶ್ ನ ಕಂಪೇರ್ ಮಾಡ್ಕೋಬಹುದು. ಎಷ್ಟು ಚೇಂಜಸ್ ಸಿಗುತ್ತೆ ನಾನು ಹೇಳಿದಲ್ಲ, ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ಅಂತ. ಹೌದೌದು. ಸೊ ಇದ್ರಲ್ಲಿ ಗೊತ್ತಾಗುತ್ತೆ. ಓಕೆ. ಅಕ್ರಾಲಿಕ್ ಬಂದು ಪ್ಲಾಟಿನಮ್, ಅದು ಸುಪೀರಿಯರ್ ಅಲ್ವಾ? ಅದು ಹೌದು. ಇದು ನೆಕ್ಸ್ಟ್ ಅಂತ ಹೇಳಿ, ಇದು ಅದಕ್ಕಿಂತ ಕಮ್ಮಿ ಸರ್, ಸ್ವಲ್ಪ ಕಡಿಮೆ. ಇದು ವೀಕ್ಷಕರೇ, ಒಂದು ಟೀ ಪಟ್ಟಿ ಹಾಕಿದೀವಿ. ಇದು ಟೀ ಪಟ್ಟಿನ ಇದು? ಯಾವ ಕಲರ್ ಸಿಗುತ್ತೆ ನಮಗೆ ಇದರಲ್ಲಿ? ಬ್ಲಾಕ್, ರೋಸ್ ಗೋಲ್ಡ್, ಸಿಲ್ವರ್, ಇಷ್ಟು ಕಲರ್ಸ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಲರ್ ಸಿಗುತ್ತೆ. ಪ್ರೊಫೈಲ್ ಏನ್ ಕಲರ್ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಇದು ಸಿಗುತ್ತೆ ಸರ್. ಓಕೆ. ಮತ್ತೆ ಲಾಫ್ಟ್ ಬಂದು ಎಲ್ಲ ಪುಷ್ ಮ್ಯಾಗ್ನೆಟ್ ಸಿಸ್ಟಮ್. ಎಲ್ಲ ಪುಷ್ ಮ್ಯಾಗ್ನೆಟ್ಸ್ ಅದು? ಆ ಥರ ವರ್ಕ್ ಆಗುತ್ತೆ. ಓಕೆ. ಇದೇನು ಪಟ್ಟಿ ಕೊಟ್ಟಿದ್ದೀರಾ ಇಲ್ಲಿ ಆ್ಯಕ್ಚುಲಿ? ಸರ್ ಅದು ಚಾನಲ್ ಕವರ್ ಮಾಡಿದ್ದೀವಿ. ಇಲ್ಲಿ ಸ್ಲೈಡಿಂಗ್ ಚಾನಲ್ ಬರುತ್ತಲ್ಲ, ಕವರ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಸೈಡಲ್ಲೂ ಕವರ್ ಮಾಡಿದ್ದೀರಾ? ಇಲ್ಲಿ ಯೂಶಲಿ 50 mm ಕೊಟ್ಟರೆ ಅವಾಗ ಲೆವೆಲ್ ಆಗಿ ಬರುತ್ತೆ ಸರ್. ಸರಿ. ಸೊ ಅದರಿಂದ ಅಲ್ಲಿ 50 mm ಕೊಟ್ಟಿದ್ದೀವಿ. ಸೊ ಇದು ಸ್ಲೈಡ್ ಮಾಡಿ ಅಕ್ಕಪಕ್ಕ ನಾರ್ಮಲ್ ಸೆಕ್ಷನ್. ಓಕೆ. ಸೊ ಇದಕ್ಕೆ ಲಾಕ್ ಹಾಕೊಟ್ಬಿಟ್ಟಿದ್ದಾರೆ. ಎಪ್ಕೋ ಲಾಕ್ಸ್ ಬರುತ್ತೆ. ಕೆಳಗಡೆ ಒಂದು ಶೆಲ್ಫ್ ಅನ್ನ ಕೆಳಗಡೆ ಒಂದು ಶೆಲ್ಫ್ ಹಾಕಿ. ಇದು ಸಾರಿ ಇದಲ್ವಾ ಇದು? ಇದೇನು ಹ್ಯಾಂಡಲ್ ಇದೆ ಆಕ್ಚುಲಿ? ರೋಸ್ ಗೋಲ್ಡ್ ಕೊಟ್ಟಿದ್ದೀವಿ. ರೋಸ್ ಗೋಲ್ಡ್ ಇದು ಹ್ಯಾಂಡಲ್ಸ್ ಅಷ್ಟೇ ಸರ್, ಕನ್ಸಿಲ್ಡ್ ಹ್ಯಾಂಡಲ್ ಅಲ್ವಾ ಇದು? ಪ್ಯಾಕೇಜ್ ಟು ಪ್ಯಾಕೇಜ್ ಡಿಫರ್ ಆಗುತ್ತೆ. ಡಿಫರೆಂಟ್ ಸಿಗುತ್ತೆ ನಮಗೆ. ಸರ್ ಈ ಫುಲ್ ಇಲ್ಲಿಂದ ಇಲ್ಲಿ ತನಕ ಹಾಕ್ತಾರಲ್ಲ, ಅದೇನು ಹ್ಯಾಂಡಲ್ ಅಂತಾರೆ ಅದಕ್ಕೆ? ಸರ್ ಇಲ್ಲಿಂದ ಇಲ್ಲಿ ತನಕ ಫುಲ್ ಇರುತ್ತೆ. ಪ್ರೊಫೈಲ್ ಹ್ಯಾಂಡಲ್ ಸರ್. ಪ್ರೊಫೈಲ್ ಹ್ಯಾಂಡಲ್ ಅದು? ಅದು ಹಾಕಿದ್ರೆ ಡಿಸ್ಅಡ್ವಾಂಟೇಜ್ ಏನಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಲ್ಲ, ಇಲ್ಲಿ ಬಂದು ಸ್ಟಾಪ್ ಆಗ್ಬಿಡುತ್ತೆ. ಅದು ಟಾಪ್ ಚಾನಲ್ ಆಗ್ತಿರುತ್ತೆ ಅವಾಗ ಅದು ಈಚೆ ಬರೋದ್ರಿಂದ ಚೆನ್ನಾಗಿ ಅವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಓಕೆ. ಸೊ ಇದು ಬಂದು ನಿಮಗೆ ಫ್ಲೋಟಿಂಗ್ ಶೆಲ್ಫ್ಸ್ ಸರ್. ಫ್ಲೋಟಿಂಗ್ ಶೆಲ್ಫ್ಸ್ ಈ ಕಡೆ ಒಂದು ಕಾಂಪ್ಯಾಕ್ಟ್ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀನಿ. ಸೊ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಸ್ಟೋರೇಜ್ ಇದೆ, ಮತ್ತೆ ಸ್ಟೋರೇಜ್ ಇದೆ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ. ಓಕೆ. ಸೂಪರ್ ಸರ್. ಕೆಳಗಡೆ ಮತ್ತೆ ಡ್ರಾಸ್ ಕೊಟ್ಟಿದ್ದೀವಿ, ಮತ್ತೆ ಡ್ರಾವರ್ಸ್ ಹಾಕಿದ್ದೀರಾ. ಓಕೆ. ಇದು ತುಂಬಾ ಚೆನ್ನಾಗಿರುತ್ತೆ ಸರ್, ಫ್ಲೋಟಿಂಗ್ ಟೈ ಇದು. ಇದ್ರಲ್ಲಿ ತುಂಬಾ ಬಟ್ಟೆ ಇಡಿಸ್ಬೋದು ನಾವು. ಸಪೋಸ್ ಬೇಡ ಅಂದ್ರೆ ಒಂದು ರಿಮೂವ್ ಮಾಡ್ಬೋದಾ ಇದನ್ನ? ಮಾಡ್ಬೋದು ಸರ್. ಆ ಥರ ಅಲ್ವಾ? ಓಕೆ. ನಮ್ಮ ಅಗತ್ಯಕ್ಕೆ ತಕ್ಕಾಗಿ ಇದು ಮಾಡ್ಕೊಬೋದು. ಸೊ ಇದು ಮಾಡ್ಯುಲರ್ ಫಿನಿಶ್ ಅಲ್ಲಿ ಅಡ್ವಾಂಟೇಜ್. ಸೂಪರ್ ಸರ್. ಓಕೆ. ಸೇಮ್ ಕಲರ್ ಕಾಂಬಿನೇಷನ್, ಸೇಮ್ ಸ್ಪಾರ್ಕಲ್ ಸೀರೀಸ್, ಬಟ್ ಲೈಟ್ ಸ್ಪಾರ್ಕಲ್ಸ್. ಲೈಟ್ ಸ್ಪಾರ್ಕಲ್. ಈಗ ನಾವು ಗೆಸ್ಟ್ ಬೆಡ್ರೂಮ್ ಅಲ್ಲಿ ಏನ್ ನೋಡೋದಲ್ಲ, ಹೌದು, ಅಷ್ಟು ಸ್ಪಾರ್ಕ್ಲಿಂಗ್ ಇಲ್ಲ. ಹೌದು, ಕರೆಕ್ಟ್. ಇದು ಸ್ವಲ್ಪ ಕಮ್ಮಿ, ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ತುಂಬಾ ಸ್ಪಾರ್ಕಲ್ ಇದು ಬರ್ತಾ ಇತ್ತು, ಶೈನ್ ಬರ್ತಾ ಇತ್ತು. ಶೈನಿಂಗ್ ಕಮ್ಮಿ ಇದೆ. ಸೊ ಇದು ಬ್ಲೂ ಕಲರ್ ವಿತ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿರುವಂತದ್ದು. ಈ ಕಡೆಗೆ ಇಲ್ಲಿ ಫ್ಲೋಟಿಂಗ್ ಶೆಲ್ಫ್ಸ್ ಕೊಟ್ಟಿಲ್ಲ, ಇನ್ಸ್ಟೆಡ್ ಆಫ್ ಫ್ಲೋಟಿಂಗ್ ಶೆಲ್ಫ್ಸ್ ಇಲ್ಲಿ ಒಂದು ಟಿ ಶರ್ಟ್ ಇಟ್ಕೊಳ್ಳೋ ಸ್ಲ್ಯಾಕ್ ಕೊಟ್ಟಿದ್ದೀವಿ. ಟಿ ಶರ್ಟ್ ಹ್ಯಾಂಗರ್ ತರ. ಇವಾಗ ಇದು ಆಲ್ಮೋಸ್ಟ್ ಒಂದು 3 feet ಇದೆ, 1.5 feet ಸ್ಪೇಸ್ ಕೊಟ್ಟಿದ್ದೀವಿ, 1.5 feet ಇದು ಕೊಟ್ಟಿದ್ದೀವಿ ಸರ್. ಅಲ್ಲಿ 1.5 ಇದಕ್ಕೆ 1.5 ಡಿವೈಡ್ ಮಾಡಿ ಕೊಟ್ಬಿಟ್ಟಿದ್ದೀವಿ. ಒಳಗಡೆ ಶೆಲ್ಫ್ಸ್ ಇದೆ ಆಸ್ ಯೂಶುವಲ್. ಸರಿ. ಮತ್ತೆ ಕೆಳಗಡೆ ಡ್ರಾಸ್ ಕೊಟ್ಟಿದ್ದೀವಿ. ಕೆಳಗಡೆ ಕಾಮನ್ ಡ್ರಾವರ್ಸ್ ಅಲ್ವಾ? ಇದು ಮತ್ತೆ ಅಡ್ಜಸ್ಟೇಬಲ್. ಇದು ಅಡ್ಜಸ್ಟೇಬಲ್. ಓಕೆ. ಈ ಕಡೆ ಸರ್ ಇದು ಈ ತರ ಪ್ಲಸ್ ಮಾರ್ಕ್ ಅಲ್ಲಿ ಶೆಲ್ಫ್ ಡಿವೈಡ್ ಮಾಡಿದ್ದೀವಿ. ಡಿಫರೆಂಟ್ ಆಗಿದೆ ಸರ್ ಇದು. ಫಸ್ಟ್ ಟೈಮ್ ಈ ತರ ನೋಡ್ತಾ ಇರೋದು. ಇದು ಬೇಡ ಅಂದ್ರೆ ಇದು ತೆಗಿಬೋದು ಅದನ್ನ. ಓಕೆ, ವೀಕ್ಷಕರೇ ನೋಡಬಹುದು. ಆಕ್ಚುಲಿ ಕರೆಕ್ಟ್ ಆಗಿ ಸ್ಪೇಸ್ ಯುಟಿಲೈಸೇಷನ್ ಆಗುತ್ತೆ, ಬಟ್ಟೆ ಬೀಳಲ್ಲ. ಇವಾಗ ಇಷ್ಟು 4 feet ನೀವು ಇದು ಮಾಡ್ಬಿಟ್ರೆ ಅಂದ್ರೆ ಬಟ್ಟೆ ಆ ಕಡೆ ಈ ಕಡೆ ಬಿದ್ದೋಗ್ಬಿಡುತ್ತೆ. ಓಕೆ. ಬಟ್ ಇದಕ್ಕೆ ಸಫಿಷಿಯಂಟ್ ಸ್ಪೇಸ್ ಇರಬೇಕು ಸರ್. ಸ್ಪೇಸ್ ಇರಬೇಕು. ಸಪೋಸ್ 3 feet ಅಲ್ಲಿ ಮಾಡಿ ಅಂದ್ರೆ 1 feet ಚಿಕ್ಕದಾಗ್ಬಿಡುತ್ತೆ ಅದು. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಇದು 4 feet ಆಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಡ್ರಾವರ್ ಅಕ್ಕಪಕ್ಕ 2 ಡ್ರಾವರ್ ಕೊಟ್ಟಿದ್ದೀರಾ. ಓಕೆ, ಕಾಮನ್ ಡ್ರಾವರ್ಸ್. ಅಂಡ್ ಕೆಳಗಡೆ ಒಂದು ಅಡ್ಜಸ್ಟೇಬಲ್ ಶೆಲ್ಫ್.
ಯಾರಾದರೂ ಇಲ್ಲಿ ಫ್ಯಾಬ್ರಿಕ್ ಫಿನಿಶ್ ಬೇಕಂದ್ರೆ ಕೊಡ್ತೀರಾ ಇಲ್ಲಿ ವೈಟ್ ಬದಲು? ಕೊಡ್ತೀವಿ ಅಗೇನ್ಸ್ಟ್ ಅಂದ್ರೆ ನಮಗೆ ಫೈನಲ್ ಡಿಸೈನ್ ಫೈನಲ್ ಮಾಡೋ ಟೈಮಲ್ಲಿ ಫ್ಯಾಬ್ರಿಕ್ ಸೆಲೆಕ್ಷನ್ ಮಾಡಿ ಹೇಳ್ಬಿಡ್ಬೇಕು ಅಲ್ವಾ? ಓಕೆ ಓಕೆ. ಅದಕ್ಕೆ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಈ ಸ್ಲೈಡಿಂಗ್ ಚಾನಲ್ ಇದೆಯಲ್ಲ, ಇದು ಯಾವ ಕಂಪನಿ ಅವ್ರದ್ದು? ಸರ್ ಇದು ಪೆಗ್ಲರ್ ಹಾಫ್ಲೈ ಎರಡಿದೆ ನಮಗೆ. ಎರಡೂ ಇದೆಯಾ ನಿಮ್ಮ ಹತ್ರ? ಎರಡು ಸೇಮ್ ಮೆಕ್ಯಾನಿಸಮ್ ಸೇಮ್ ಸಿಸ್ಟಮ್, ಕಂಪನೀಸ್ ಮಾತ್ರ ಚೇಂಜ್, ಸೇಮ್ ವಾರಂಟೀಸ್ ಕ್ಯಾರಿ ಮಾಡುತ್ತೆ. ಇದು ಸಾಫ್ಟ್ ಕ್ಲೋಸರ್ ಇರುತ್ತಲ್ವಾ ಇಲ್ಲಿ? ಸಾಫ್ಟ್. ಸರ್ ವಾರ್ಡ್ರೋಬ್ ನೋಡ್ಬಿಡೋಣ ಇವಾಗ. ಶೂರ್ ಸರ್. ಓಕೆ. ಸೊ ವಾರ್ಡ್ರೋಬ್ ಸೇಮ್ ಕಾನ್ಸೆಪ್ಟ್, ಆಲ್ಟರ್ನೇಟ್ ಕಲರ್ಸ್. ಮ್ಯಾಟ್ ಫಿನಿಶ್ ಅಲ್ವಾ ಇದು? ಇದು ಟೆಕ್ಸ್ಚರ್ ಫಿನಿಶ್. ಟೆಕ್ಸ್ಚರ್ ಫಿನಿಶ್ ಅದೇ ಫಿನಿಶ್ ಮ್ಯಾಟ್ ಟೆಕ್ಸ್ಚರ್ ಕೊಟ್ಟಿದ್ದೀರಾ, ಫೀಲ್ ಆಗುತ್ತೆ ಅಲ್ವಾ? ಓಕೆ. ಅದು ನೀವು ಹತ್ರ ಬಂದಾಗ ಮಾತ್ರ ಫೀಲ್ ಆಗುತ್ತೆ, ದೂರದಿಂದ ನೋಡ್ರೆ ಗೊತ್ತಾಗೋದೇ ಇಲ್ಲ ಇದು ಆಕ್ಚುಲಿ. ಓಕೆ. ಸೊ ಈ ಕಡೆ ಸರ್ ಇಲ್ಲಿ ಬಂದು ಸೇಮ್, ಇದು 4 ಫೀಟ್ ಇರೋದ್ರಿಂದ ಹಿಂಗ್ ಡಿವೈಡ್ ಮಾಡ್ಕೊಂಡಿದ್ದಾರೆ, ಸೆಂಟರ್ ಡಿವೈಡ್ ಮಾಡಿದ್ದಾರೆ. ಸರಿ ಸರಿ ಸರಿ. ಇದನ್ನ 2 ಆಪ್ಷನ್ ಮಾಡ್ಬೋದು. ಒಂದು 1 ಫೀಟ್ಗೂ ಡಿವೈಡ್ ಮಾಡ್ಕೋಬಹುದು, ಅದಕ್ಕೂ ಡಿವೈಡ್ ಮಾಡ್ಕೊಂಡು ಯಾವ ತರ ಬೇಕೋ ಮಾಡ್ಕೋಬಹುದು. ಓಕೆ. ಸೊ ಓಲ್ ರೌಂಡ್ ಮತ್ತೆ ಅಡ್ಜಸ್ಟಬಲ್ ಶೆಲ್ಫ್, 2 ಡ್ರಾರ್ ಕೊಟ್ಟಿದ್ದೀವಿ. 2 ಡ್ರಾವರ್ ಹಾಕಿದ್ದೀರಾ? ಓಕೆ. ಮತ್ತೆ ಒಂದು ಸ್ಲೈಡ್ ಶೆಲ್ಫ್. ಓಕೆ. ಇಲ್ಲೂ ಬೇಕಾದ್ರೆ ಸೆಂಟ್ರಲ್ ಡಿವೈಡ್ ಹಾಕೋಬಹುದು ಸರ್. ಓಕೆ. ಸೊ ಈ ಕಡೆ ಫ್ಲೋಟಿಂಗ್ ಶೆಲ್ಫ್ಸ್ ಅಲ್ವಾ? ಫ್ಲೋಟಿಂಗ್ ಶೆಲ್ಫ್. ಓಕೆ ಓಕೆ. ಇದು ಸ್ವಲ್ಪ ಅಗಲ ಬಂದಿದೆ ಸರ್ ಇದು ಫ್ಲೋಟಿಂಗ್ ಶೆಲ್ಫ್. 8 ಫೀಟ್ ಇದೆ ಅಲ್ಲ ಸರ್? ಸೊ ಅದರಿಂದ ನಿಮಗೆ ಸ್ಪೇಸ್ ಜಾಸ್ತಿ. ಸ್ಪೇಸ್ ಜಾಸ್ತಿ. ಮಿನಿಮಮ್ 8 ಫೀಟ್ ಇದೆ ವಾರ್ಡ್ರೋಬ್ ಯಾವುದೇ ಆಗಲಿ, ಒಂದು 2 ಪರ್ಸನ್ಸ್ಗೆ ಅಡ್ಜಸ್ಟ್ ಆಗುತ್ತೆ. ಬೆಟರ್ ಅಂತೀರಾ? ಬೆಟರ್ ಅನ್ಸುತ್ತೆ. 6 ಫೀಟ್ 7 ಫೀಟ್ ಅಲ್ಲಿ ವಾರ್ಡ್ರೋಬ್ ಮಾಡ್ಬೋದು, ಬಟ್ ಸ್ಪೇಸ್ ಕಾನ್ಸ್ಟೆಂಟ್. ಸ್ಪೇಸ್ ಇದಾಗ್ಬಿಡುತ್ತೆ. ಇವಾಗ 8 ಫೀಟ್ ಅಲ್ಲಿ ನಾವು ಇದು ಮಾಡಿದೀವಿ, ಲೈಕ್ ಎಲ್ಲ ಕವರ್ ಮಾಡಿದೀವಿ, ಎಲ್ಲದೂ ಬಂದ್ಬಿಡುತ್ತೆ ನೋಡಿ. ಓಕೆ ಓಕೆ ಓಕೆ. ಸಫಿಷಿಯಂಟ್ ಸ್ಟೋರೇಜ್ ಸಿಗುತ್ತೆ ನಮಗೆ. ಸಿಗುತ್ತೆ ಸರ್. ಓಕೆ ಓಕೆ.